Namaste. Subject Mathematics. Textbook for class 9th. NCERT syllabus. Chapter number 2 Polynomials. Article number 2.5 Algebraic Identities. Now consider x plus y plus z into x square plus y square plus z square minus xy minus yz minus zx. On expanding, we get the product as x into x square plus y square plus z square minus xy minus yz minus zx plus y into x square plus y square plus z square minus xy minus yz minus zx plus z into x square plus y square plus z square minus xy minus yz minus zx. ಅಂದರೆ ಇಲ್ಲೇನಾಗಿದೆ, ಇವಾಗ ನಾವು ಕನ್ಸಿಡರ್ ಮಾಡಬೇಕು ಇದನ್ನು. ಏನಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 3 ವೇರಿಯೇಬಲ್ಸ್ ಹಾಕ್ಕೊಂಡು. ಪ್ರೀವಿಯಸ್ಸಲ್ಲಿ ಏನಾಗಿತ್ತು 2 ವೇರಿಯೇಬಲ್ಸ್ ಅಷ್ಟೇ. ಇವಾಗ 3 ವೇರಿಯೇಬಲ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಆಸ್ ಇಟ್ ಈಸ್ ಇದನ್ನು ಹಾಗೆ ಬರ್ಕೊಂಡು ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಇದನ್ನು ನೋಡೋಣ. ಇವಾಗ ಆನ್ ಎಕ್ಸ್ಪ್ಯಾಂಡಿಂಗ್ ವಿ ಗೆಟ್ ದಿ ಪ್ರಾಡಕ್ಟ್ ಆಸ್. ಸೊ ಇವಾಗ ಎಕ್ಸ್ ಇಂಟು ದಿಸ್ ಮಚ್ ಇಷ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರೋದು. ನೆಕ್ಸ್ಟು ಪ್ಲಸ್ ವೈ ಇಂಟು ಮತ್ತು ಇದಿಷ್ಟು ಮಲ್ಟಿಪ್ಲಿಕೇಶನ್ ಪ್ಲಸ್ ಝೆಡ್ ಇಂಟು ಅಗೇನ್ ಇದಿಷ್ಟು ಮಲ್ಟಿಪ್ಲಿಕೇಶನ್. ಈಗ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್, ಎಕ್ಸ್ ವೈ ಸ್ಕ್ವೇರ್, ಎಕ್ಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ವೈ ಝೆಡ್ ಮೈನಸ್ ಝೆಡ್ ಆಲ್ರೆಡಿ ಇದೆ, ಎಕ್ಸ್ ಎಕ್ಸ್ ಡಬಲ್ ಟೈಮ್ ಅಂದರೆ 2 ಟೈಮ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಆಯಿತು. ಪ್ಲಸ್ ಇವಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಇಂಟು ವೈ ಈಸ್ ವೈ ಕ್ಯೂಬ್, ವೈ ಸ್ಕ್ವೇರ್ ಇಂಟು ವೈ ಈಸ್ ವೈ ಕ್ಯೂಬ್ ಪ್ಲಸ್ ವೈ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಹಾಗೆ ಬರೆಯೋಣ, ವೈ 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 ಸ್ಕ್ವೇರ್ ಆಗುತ್ತೆ ಮೈನಸ್ ವೈ ವೈ ಇಸ್ ವೈ ಸ್ಕ್ವೇರ್ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಅದಷ್ಟು. ಓಕೆ, ಸೊ ಪ್ಲಸ್ ಮತ್ತು ಇವಾಗ ಏನು ಮಾಡಬೇಕು ಇಲ್ಲಿ ಇವಾಗ. ಸೊ ಝೆಡ್ ಎಕ್ಸ್ ಸ್ಕ್ವೇರ್ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು ಝೆಡ್ ಇಸ್ ಝೆಡ್ ಕ್ಯೂಬ್ ಮೈನಸ್ ಎಕ್ಸ್ ವೈ ಝೆಡ್ ಮೈನಸ್ ವೈ ಝೆಡ್ ಸ್ಕ್ವೇರ್ ಓಕೆ ಮೈನಸ್ ಎಕ್ಸ್ ಝೆಡ್ ಸ್ಕ್ವೇರ್. ಇವಾಗ ಇಲ್ಲೇನಾಗ್ತಾ ಇದೆ ಇಲ್ಲಿ ನೋಡಬೇಕು, ಎಕ್ಸ್ ಕ್ಯೂಬ್ ಎಕ್ಸ್ ವೈ ಸ್ಕ್ವೇರ್ ಇದೆಯಲ್ವಾ, ಎಕ್ಸ್ ವೈ ಸ್ಕ್ವೇರ್ ಇಲ್ಲಿ ಪಾಸಿಟಿವ್, ಇದು ನೆಗೆಟಿವ್, ಇದು ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್, ಎಕ್ಸ್ ಝೆಡ್ ಸ್ಕ್ವೇರ್ ಅಂತ ಇದೆ, ಎಕ್ಸ್ ಝೆಡ್ ಸ್ಕ್ವೇರ್ ಹುಡುಕಬೇಕು. ಎಕ್ಸ್ ಝೆಡ್ ಸ್ಕ್ವೇರ್ ಇಲ್ಲಿದೆ, ಪಾಸಿಟಿವ್ದು ಇದು ಎಕ್ಸ್ ಝೆಡ್ ಸ್ಕ್ವೇರ್, ಇದು ನೆಗೆಟಿವ್ ಎಕ್ಸ್ ಝೆಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್, ಇಲ್ಲಿ ಮೈನಸ್ ಝೆಡ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಝೆಡ್ ಅಂತ ಹೇಳ್ಬೋದು, ಇದು ಪ್ಲಸ್, ಸೊ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇವಾಗ ಇಲ್ಲಿ ವೈ ಝೆಡ್ ಸ್ಕ್ವೇರ್ ಪ್ಲಸ್ ವೈ ಝೆಡ್ ಸ್ಕ್ವೇರ್ ಮೈನಸ್ ವೈ ಝೆಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟು ಮೈನಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಕ್ಯಾನ್ಸಲ್. ಈಗ ರಿಮೈನಿಂಗ್ ಯಾವುದಿದೆ ಎಕ್ಸ್ ಕ್ಯೂಬ್ ಮತ್ತಿಲ್ಲಿ ವೈ ಕ್ಯೂಬ್, ಇಲ್ಲಿ ಝೆಡ್ ಕ್ಯೂಬ್ ಮೈನಸ್ ಎಕ್ಸ್ ವೈ ಝೆಡ್ 1, ಇಲ್ಲೊಂದು 2, ಇದು 1 3, ಸೊ ಅಲ್ಲಿಗೆ ಮೈನಸ್ 3 ಎಕ್ಸ್ ವೈ ಝೆಡ್. ಆನ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗಿದು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ವಿ ಒಬ್ಟೈನ್ ದಿ ಫಾಲೋಯಿಂಗ್ ಐಡೆಂಟಿಟಿ. ಸೊ ಇಲ್ಲಿಂದ ಒಂದು ನಮಗೆ ಐಡೆಂಟಿಟಿ ಸಿಕ್ತು. ಏನಪ್ಪ ಐಡೆಂಟಿಟಿ ಯಾವುದು ಅಂತ ಹೇಳಿದ್ರೆ 8th ಐಡೆಂಟಿಟಿ ಇದು ಗೊತ್ತಾಯ್ತಲ್ಲ. ಏನಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3 ಎಕ್ಸ್ ವೈ ಝೆಡ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಅಂತ. ಓಕೆ, ಇದು ಲಾಸ್ಟ್ ಐಡೆಂಟಿಟಿ. Example 20. Factorize 8x cube plus y cube plus 27z cube minus 18xyz.
ಸೊ ಫ್ಯಾಕ್ಟರೈಸ್ ಮಾಡಬೇಕು. ಸೊ ಪ್ರಾಬ್ಲಮ್ ನಂಬರ್ 20, 8x³ plus y³ plus 27z³ minus 18xyz ಅಂತ. ಸೊ ವಿನೋದಿ ಈಗ ಒಂದು ಐಡೆಂಟಿಟಿ ಗೊತ್ತಾಯ್ತಲ್ಲ. ಫ್ರಮ್ ಐಡೆಂಟಿಟಿ ಯಾವುದು 8th ಐಡೆಂಟಿಟಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಅದು x³ plus y³ plus z³ minus 3xyz equal to x plus y plus z into x square plus y square plus z square minus xy minus yz minus zx ಅಂತ ಹೇಳುತ್ತೆ. ದಿಸ್ ಇಸ್ ದ ಐಡೆಂಟಿಟಿ, 8th ಐಡೆಂಟಿಟಿ. ಸೊ ಇಲ್ಲಿ 8x³ ಅಂತ ಕೊಟ್ಟಿದ್ದಾರಲ್ಲ. ಸೊ 8x³ plus y³ plus 27z³ minus 18xyz. ಓಕೆ, ಕಂಪೇರ್ ಮಾಡಿದ್ರೆ ಇದಕ್ಕೆ ಇದು ಎಷ್ಟಾಗಬೇಕು ಅಂತ ಹೇಳಿದ್ರೆ, ಓಕೆ ಕಂಪೇರ್ ಮಾಡ್ಕೋಬೇಕು. ಸೊ ಈ ಪ್ಲೇಸಲ್ಲಿ ಕ್ಯೂಬ್ ರೂಟ್ ಆಫ್ 8 ಅಂತ ಹೇಳಿದ್ರೆ 2x whole cube plus y³ plus cube root of 27 is 3z whole cube minus 3 into x is 2x y 3z. ಸೊ 3 2s 6, 6 3s 18 ಆಯ್ತಲ್ಲ. ಇದಕ್ಕೆ ಇಲ್ಲಿ ಬರ್ದಾಯಿತು ಈಕ್ವಲ್, ಈ ಈಕ್ವಲ್ ಇಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟು x plus y plus z ಅಂತ ಹೇಳಿದ್ರೆ x ಎಷ್ಟು 2x plus y plus z ವ್ಯಾಲ್ಯೂ ಇಸ್ 3z. ನೆಕ್ಸ್ಟ್ ಇಲ್ಲಿ x ಸ್ಕ್ವೇರ್ ಅಂತ ಹೇಳಿದ್ರೆ 2x ಸ್ಕ್ವೇರ್ ಇಸ್ 2 2s 4x ಸ್ಕ್ವೇರ್ ಆಯಿತು. y ಸ್ಕ್ವೇರ್ ಅಂದರೆ ದಿಸ್ ಒನ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಅಂದರೆ 3z ಹೋಲ್ ಸ್ಕ್ವೇರ್. 3z ಹೋಲ್ ಸ್ಕ್ವೇರ್ ಇಸ್ 9z ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮಾಡಬೇಕು. 3 3s 9 ಆಗುತ್ತೆ. ಮೈನಸ್ ಎಕ್ಸ್ ವೈ ಅಂತ ಹೇಳಿದ್ರೆ ಇದೆರಡು ತೊಗೋಬೇಕು, 2x ಇಂಟು y. ಸೊ ದಟ್ ಈಸ್ 2xy ಮೈನಸ್ yz ಅಂತ ಹೇಳಿದ್ರೆ y ಇಂಟು 3z. ಸೊ ದಟ್ ಈಸ್ 3yz ಆಗುತ್ತೆ. ಮೈನಸ್ zx ಅಂತ ಹೇಳಿದ್ರೆ ಇದು 2x ಇಂಟು 3z ತೊಗೋಬೇಕು. 3 2s 6 xz ಅಥವಾ zx. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ನೋಡಿ, ಆನ್ಸರ್ ಇಸ್ 2x plus y plus 3z into 4x square plus y square plus 9z square minus 2xy minus 3yz minus 6xz ಅದು zx ಆಯಿತು. ಚೇಂಜೇ ಮಾಡೋಣ, zx ಅಂತ ಚೇಂಜ್ ಮಾಡಿದರೆ ಆಯಿತು. ಓಕೆ, zx. ಓಕೆ, ಸೊ ಪಾಸಿಟಿವ್ ವೈಸಲ್ಲೇ ಇರುತ್ತೆ ಇದು. ಓಕೆ, 6xz ಅಥವಾ zx xz ಓಕೆ xz 6xz ಅಂತ ಮಾಡಿದರೆ ಆಯಿತು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಎಕ್ಸಾಂಪಲ್ 20. ಥ್ಯಾಂಕ್ ಯು ಸೋ ಮಚ್.